ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮಗೆ ಫುಲ್ ಸ್ಪೆಷಲ್ ಡೇ. ಯಾಕಂದರೆ ಇವತ್ತು ಏಪ್ರಿಲ್ 20 ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇದೆ. ಇವತ್ತು ನಾವು ಎಲ್ಲ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದೀವಿ, ಮಾಡಬೇಕು ಅಂತ. ಡೆಕೋರೇಷನ್ನು ಎಲ್ಲ ಮಾಡ್ತೀವಿ, ಆಯಿತಾ. ನಾವು ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ. ಫಸ್ಟಿಂದ ಫುಲ್ವರೆಗೂ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ. ಈಗ ಮನೆಯಲ್ಲಿ ಯಾರೂ ಇಲ್ಲ, ಯಾಕಂದರೆ ನಮ್ಮ ಅಪ್ಪ ಅಮ್ಮ ನಮ್ಮಮ್ಮ ದಾವಣಗೆರೆಗೆ ಹೋಗಿದ್ದಾರೆ, ಫಂಕ್ಷನ್ ಇದೆ ಅಲ್ಲಿ. ಮತ್ತು ನಮ್ಮ ಅಪ್ಪಾಜಿ ಅಂಗಡಿಗೆ ಹೋಗಿದ್ದಾರೆ, ನಮ್ಮದು ಹೋಟೆಲ್ ಇದೆ. ಮತ್ತು ನಾನು, ನಮ್ಮ ತಮ್ಮ, ಇನ್ನೊಬ್ಬ ತಮ್ಮ ಸೀನಾ ಅದಾನೆ. ಅವನು ಊರಿಗೆ ಹೋಗಿದ್ವಲ್ಲ, ನಾವು ಕರ್ಕೊಂಬಂದಿದ್ದೀವಿ. ನಾವು 3 ಜನ ಕೂಡಿ ಪ್ಲ್ಯಾನ್ ಮಾಡಿದ್ದೀವಿ ಮಾಡೋಕ್ಕೆ, ಆಯಿತಾ. ಫಸ್ಟಿಂದ ಫುಲ್ವರೆಗೂ ಬ್ಲಾಗ್ನ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಜಾಯ್ ಮಾಡಿ, ಆಯಿತಾ. ನಾವು ಈಗ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಿದ್ದೀವಿ. ಯಾವ ಥರ ಅಂದರೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲಿ ಒಂದು ಬ್ಯಾಕ್ ಸ್ಕ್ರೀನ್ ಹಾಕೋದು, ಮತ್ತು ಇಲ್ಲಿ ಎಲ್ಲ ಟೇಬಲ್ ಇಟ್ಟು ಮಾಡೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ, ಆಯಿತಾ. ಈ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫಸ್ಟಿಂದ ಫುಲ್ವರೆಗೂ ನೋಡಲೇಬೇಕು, ಆಯಿತಾ. ನಾಷ್ಟ ಮಾಡ್ತೀವಿ ನೋಡಿ. ಬೆಳಗ್ಗೆ ಮಮ್ಮಿ ಟೊಮೆಟೊ ಬಾತ್ ಮಾಡಿಟ್ಟೋಗಾರೆ. ಈಗ ನಾವು ಹಾಕ್ಕೊಂಡು ನಾಷ್ಟ ಮಾಡ್ತೀವಿ. ಈಗ ನಾಷ್ಟ ಮಾಡ್ಕೊತ ಟಿ ವಿ ನೋಡ್ತಾ ಇದ್ದೀವಿ. ನಾಷ್ಟ ಆದಮೇಲೆ ಪ್ರಿಪ್ರೇಷನ್ ಚಾಲೂ ಮಾಡಬೇಕು. ನೋಡಿ, ಗ್ರೌಂಡ್ಗೆ ಈ ಸೀರೆ ಸೆಟ್ ಆಗಿದೆ, ಇದನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ಇಲ್ಲಿ ಹಾಕೋಕ್ಕೆ ಬಲೂನ್ ತರಬೇಕು. ಬಲೂನ್ ತರಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಫಸ್ಟು ಅದನ್ನು ತಂದರೆ ಮತ್ತೇನು ಡೆಕೋರೇಷನ್ ಐಟಮ್ ಇರೋಲ್ಲ. ಏನಂದರೆ ನಮ್ಮದು ಐಡಿಯಾ ಏನಂದರೆ, ಫಸ್ಟು ಇಲ್ಲಿ ಸೀರೆ ಬ್ಯಾಕ್ಗ್ರೌಂಡ್ ಬರುತ್ತೆ, ಮತ್ತು ಒಂದು ಸ್ವಲ್ಪ ಫೋಟೋಸ್ನ ಸ್ಟಿಕ್ ಮಾಡಿ ಆ ಸೀರೆ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಇಲ್ಲೊಂದು ಸ್ವಲ್ಪ ಮತ್ತು ಇಲ್ಲೊಂದೆರಡು ಹಿಂಗೆಲ್ಲ ಅಂಟಿಸೋ ಥರ ನಮ್ಮದು ಪ್ಲ್ಯಾನ್ ಇದೆ. ಈಗ ಮಾಡ್ತೀವಿ. ಫಸ್ಟು ಬಲೂನ್ ಬೇಕು. ಬಲೂನ್ ಇಲ್ಲೆಲ್ಲ ಹಚ್ಕೋಬೋದು. ಅದಕ್ಕೆ ಈಗ ಫಸ್ಟು ಬಲೂನ್ ತರ್ತೀವಿ. ಸ್ವೀಟು ಮತ್ತು ಬಲೂನು ನಾವು ತೊಗೊಂಡು ಮನೆಗೆ ಹೊಂಟಿದ್ದೀವಿ. ಇವು 10 ಬಲೂನ್ಸ್ ತಂದೇವಿ, ಕಲರು ಮತ್ತು ಬ್ಲೂ ಕಲರು, ಆರೆಂಜ್ ಕಲರು ಮತ್ತು ಯೆಲ್ಲೋ ಟೈಪ್ ಐತಿದೆ, ಯೆಲ್ಲೋ ಕಲರು ಮತ್ತು ಲೈಟ್ ಬ್ಲೂ ಕಲರ್. ಇದೆಲ್ಲ ಪೇಪರ್ ತಂದಿನಿ. ಇದೆಲ್ಲ ಎದಕ್ಕಂದ್ರೆ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತಿದ್ರಾಗ. ಈಗ ಫಸ್ಟ್ ನಾವು ಏನು ಕೆಲಸ ಮಾಡ್ತೀವಿ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಈಗ ಏನಂದರೆ ಈಗ ಫಸ್ಟ್ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೋಬೇಕು. ಅದು ನಮ್ಮ ಕೆಲಸ ಈಗ ಮಾಡ್ತೀವಿ. ಈಗ ನೋಡ್ರಿ ಬ್ಯಾಕ್ಗ್ರೌಂಡ್ ಬ್ಲೂ ಕಲರ್ ಮತ್ತೆ ತಗೊಂಡಿಲ್ಲ. ಇದ್ರೊಳಗಡೆ ನಾವು ಹಾಕ್ತಾ ಇದ್ವಿ ಸೀರೆನ. ನಾನು ಏನು ಮಾಡ್ತೇನೆ ಅಂದರೆ ಎಲ್ಲ ಫೋಟೋನ ಸ್ಟಿಕ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡೀನಿ. ಈ ಕಡೆ ಸೀನಾ ನೋಡಿರಿ, ಎಲ್ಲ ಬ್ಯಾಕ್ಗ್ರೌಂಡ್ ರೆಡಿ ಆಯ್ತಿದೆ. ಈಗ ಏನು ಮಾಡೋದಂದ್ರೆ ಈ ಫೋಟೋಸ್ನ ಇಲ್ಲೊಂದು ಸ್ಟಿಕ್ ಮಾಡಿದರೆ ನಮ್ಮ ಬ್ಯಾಕ್ಗ್ರೌಂಡು 50% ನಮ್ಮದು ಬ್ಯಾಕ್ಗ್ರೌಂಡ್ ರೆಡಿ ಆಕೈತಿ. ನೋಡ್ರಿ, ಈಗ ಫುಲ್ ಸ್ವೆಟ್ ಆಗೈತಿ. ಈಗ ನಾವಂತೂ ರೆಡಿ ಆಯ್ತು ನೋಡ್ರಿ. ಇದು ಯಾವ ಥರ ಇತ್ತಂದ್ರೆ ಅಲ್ಲೇ 3 ಫೋಟೋ ಅದಾವು. 3 ಫೋಟೋನು ಒಂದು ಈ ಕಡೆ ನಡು ಒಂದು ಮತ್ತು ಈ ಕಡೆ ಸೈಡಿಗೆ ಒಂದು, ಆ ಥರ ನಾವು ಕಂಪ್ಲೀಟ್ ಆಕೈತಿ. ಇದು ಫೇಮು ಹಿಂದಲ್ದು ನೋಡ್ರಿ, ಈ ಥರ ಬರ್ತೈತಿ. ಮತ್ತು ಇಲ್ಲಿ ಸೀನ್ ಏನು ಮಾಡಕತ್ತಾನಂದ್ರೆ, ಇದು ಡಿಸ್ಕೋಟೆ ಬಚಾರನ. ಎದಕ್ಕಂದ್ರೆ ಈ ಫೋಟೋ ಇರ್ತಾವಲ್ಲ, ಇದು ಬ್ಯಾಕ್ ಮತ್ತು ಅಲ್ಲಿ ಪ್ರೊಟೆಕ್ಷನ್ ಇಲ್ಲ, ಅದು ಬೀಳಂಗೈತಿ. ಸ್ವಲ್ಪ ಜಾಗ ಐತಿ ನೋಡ್ರಿ, ಅಲ್ಲೇ ತೋರಿಸ್ತೀನಿ ನೋಡ್ರಿ. ಇಷ್ಟ ಜಾಗ ಐತಿ, ಅದಕ್ಕೆ ಇದು ನಿಲ್ಲಾಕಂದು ಸ್ವಲ್ಪ ಡಿಸ್ಕೋ ಟ್ಯಾಪ್ ಹಚ್ಚಿದ್ರೆ ಇನ್ನೂ ಸ್ವಲ್ಪ ಸೇಫಾಗಿ ನಿಂದಿರ್ತೈತೆ ಅಂಥೇಳಿ ಡಿಸ್ಕೋ ಟ್ಯಾಪ್ ಹಚ್ಚಕತ್ತನ. ನಾನೇನು ಮಾಡ್ತೇನೆ ಅಂದರೆ, ಈಗ ವೆಡ್ಡಿಂಗಿಂದು ಬರೀಬೇಕದ ಇಲ್ಲಿ ನಡುವು ಬರ್ತೈತಿದೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದು ಇಲ್ಲೇ ಬರ್ತೈತದ. ಅದನ್ನು ನಾನು ಮಾಡ್ತೀನಿ. ಕಲರ್ ಪೇಪರ್ನಾಗ ನಾನು ಹ್ಯಾಪಿ ಆ್ಯನಿವರ್ಸರಿ ಅಂತಂದು ಮಾಡ್ತೀನಿ. ಇದು ಮಾಡಿದರೆ ನಮ್ಮ ಕೆಲಸ ಮುಗಿಯುತ್ತೆ. ಮತ್ತು ಇನ್ನೊಂದು ಪೇಪರ್ನಾಗ ಒಂದು ಹೂ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗಿಯುತ್ತೆ. ಅಲ್ಲಿ ನೋಡಿ, ರೆಡಿ ಆಯಿತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಮಾಮ್ ಆ್ಯಂಡ್ ಡ್ಯಾಡಿದು ರೆಡಿ ಆಗಿದೆ. ಈಗ ನಾವೇನು ಮಾಡ್ಬೇಕಂದ್ರೆ, ಅಲ್ಲಿ ನಡುವು ಸ್ಪೇಸ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನಾವು ಎಲ್ಲನೂ ಹಚ್ಕೋಬೇಕು. ಪ್ಲಾಸ್ಟರ್ ಹಚ್ಕೊತೀವಿ. ಈಗ ಅಷ್ಟೇ ನಮ್ಮ ಕೆಲಸ. ನಮ್ಮ ಬ್ಯಾಕ್ಗ್ರೌಂಡು ರೆಡಿ ಆಗುತ್ತೆ.
ನಮ್ಮ ಡೆಕೋರೇಷನ್ ಕಂಪ್ಲೀಟ್ ಆಯಿತು ನೋಡಿ. ಈ ಥರ ಇದೆ. ಏನಾದರೂ ಒಟ್ಟು ಕವರ್ ಮಾಡೋದು, ನಾವು ಅವ್ರಿಗೆ ತೋರಿಸಲ್ಲ ಅಲ್ಲಿ ಮಠ. ಆ ಥರ ಇದೆ ನಮ್ಮ ಪ್ಲ್ಯಾನು. ನೋಡೋಣ ಏನಾಗುತ್ತೆ ಅಂತ. ಈಗ ಕೇಕ್ ತರಬೇಕು. ಕೇಕ್ ತರೋಕ್ಕೆ ಹೋಗ್ತಾ ಇದ್ವಿ. ದುಡ್ಡು ಎಲ್ಲಿಂದ ಅಂದರೆ ನಾನು ಪಾಕೆಟ್ ಮನಿ ನಮ್ಮದು ಕೊಟ್ಟಿದ್ದು ಕೂಡಿಸಿದ್ವಿ, ನಾನು ನಮ್ಮ ತಮ್ಮ. ಇದು ಡೆಕೋರೇಷನ್ ಎಲ್ಲ ನಮ್ಮ ತಮ್ಮನ ಪಾಕೆಟ್ ಮನಿಯಿಂದ ಮಾಡಿರೋದು. ಬಲೂನ್ಗಳು ಮತ್ತು A4 ಶೀಟ್ಗಳು ಮತ್ತು ಇಬ್ಬರು ಸೇರಿ ಮತ್ತು ಕೇಕಿಗೆ ಹಾಕಿ ಕೇಕ್ ತರ್ತಾಯಿದ್ವಿ. ಈಗ ಹೋಗಬೇಕು, ತೋರಿಸ್ತೀನಿ ನಿಮಗೆ, ಆಯಿತಾ. ಮತ್ತು ನಮ್ಮ ಅಜ್ಜ ಅಜ್ಜಿನೂ ಕೂಡ ಈಗ ಬರ್ತಾ ಇದ್ದಾರೆ ಸಾಯಂಕಾಲ. ಇನ್ನೂ ಚೆನ್ನಾಗಾಯಿತು, ಸೂಪರ್ ಆಯಿತು. ಸೆಲೆಬ್ರೇಷನ್ ಎಲ್ಲ ಸೂಪರ್ ಆಗುತ್ತೆ, ಆಯಿತಾ. ನಮಗಂತೂ ಫುಲ್ ಖುಷಿ ಆಗ್ತಾಯಿದೆ. ಎಕ್ಸೈಟ್ಮೆಂಟಲ್ಲಿ ಅವರು ಬರೋದನ್ನ ಕಾಯ್ತಾ ಇದ್ದೀವಿ ನಾವು. ಫಸ್ಟು ಈಗ ನಮ್ಮ ಕೆಲಸ ಮುಗಿಸ್ಕೊಂಡ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ಟೇಬಲ್ನ ನಾವು ಇನ್ನೊಂದು ಸ್ವಲ್ಪ ಖಾಲಿ ಮಾಡ್ಕೋಬೇಕು, ಆಯಿತಾ. ಈ ಟೇಬಲು ಎಲ್ಲ ಖಾಲಿ ಮಾಡಿಕೊಂಡು ಏನು ಮಾಡಬೇಕು, ಇಲ್ಲೆಲ್ಲ ಇಲ್ಲಿಟ್ಟು ಅದಕ್ಕೂ ಕೂಡ ನಾವು ಒಂದು ಸ್ವಲ್ಪ ಡೆಕೋರೇಟ್ ಮಾಡಬೇಕು. ಆ ಥರ ಇದೆ ಪ್ಲ್ಯಾನು. ಈಗ 1 ಗಂಟೆ ಆಯಿತು ಅಲ್ಲೇ. ಅವರು 3 ಗಂಟೆ ಒಳಗಡೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಇರಬೇಕಾಯ್ತಾ. ಈಗ ಫಸ್ಟು ಕೇಕ್ ಥರ ನುಡ್ಕಿದ್ದು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಈಗ ಕೇಕ್ ತರೋಕ್ಕೆ ಹೋಗ್ತೀವಿ, ಆಯಿತಾ. ಬನ್ನಿ ಈಗ ಫಸ್ಟು ಕ್ಲೀನ್ ಮಾಡೋಣ. ಈಗ ಕೇಕ್ ತರಕ್ಕೆ ಹೊಂಟೇವಿ ಬೇಕ್ರಿ ಕಡೆ. ನೋಡಿ ಫುಲ್ ಬಿಸಿಲು ಐತಿ, ಜೋರಂತೂ ಕಿತ್ಕೊಂಡ್ಬರೋದು. ನಮ್ಮ ಮನೆಯಿಂದ ಬರತ್ತೀವಿ ಒಂದು ಅರ್ಧ ಕಿಲೋಮೀಟ್ರ್ ಆಗೈತೆ ಅಲ್ಲೇ. 500 ಮೀಟ್ರ್ ಹತ್ತಿರ ಐತಿ ಇಲ್ಲೆಲ್ಲ. ಎಸ್ ಗೈಸ್, ಫೈನಲಿ ನಾವು ಕೇಕ್ನ ತೊಗೊಂಡಿದ್ದೀವಿ ನೋಡಿ. ಈಗ ಹೋಗ್ತಾಯಿದ್ದೀವಿ ಮತ್ತೆ ಮನೆಗೆ. ಸ್ವಲ್ಪ ಏನಾದರೂ ಲೇಟಾಗಿದ್ದರೆ ಮುಗೀತು, ಕೇಕ್ ಸಿಗ್ತಿದ್ದಿಲ್ಲ. ನಾವು ಜಲ್ದಿ ಬಂದಿದ್ವಿ ಅಂತ ಸಿಕ್ತು. ನಾವು ಅಲ್ಲೇ ಟೇಬಲ್ ಕ್ಲೀನ್ ಮಾಡ್ಕೊತ ಕುಂತಿದ್ರೆ ಲೇಟ್ ಆಗಿಬಿಡ್ತಿತ್ತು. ಅದನ್ನು ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದು ತೊಗೊಂಡು ಮತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಇದೇ ಎಷ್ಟು ದೂರ ಆಗೈತಿ, ಇಲ್ಲಿ ಕದಂಬಸಿ ಇದಕ್ಕಿಂತ ದೂರ ಹೋಗ್ಬೇಕು. ಹಾಗೆಲ್ಲ ಐತಿ ಇಲ್ಲಿ. ಅಂದರೆ ನಾವು ಸೆಂಟರ್ ಆಫ್ ದಿ ಸಿಟಿಯಲ್ಲಿ ಇರೋದು ನಾವು, ಊರಲ್ಲಿ. ಮತ್ತು ಅಲ್ಲಿ ಇಲ್ಲಿ ದೂರ ಆಗುತ್ತವೆ ಹೋಗೋಕ್ಕೆ. ನಾವು ಆದರೂ ಸ್ವಲ್ಪ ದೂರ ಹೋಗಿ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಈಗ ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ಅಪ್ಪ ಫುಲ್ ಸೆಕೆ ನೋಡಿ ನೀವೇ ಎಷ್ಟು ಸ್ವೆಟ್ ಆಗಿದೆ ಅಂತ ನೋಡ್ರಿ. ಈಗ ಇದು ನಮ್ಮ ಟೇಬಲ್ಲು ಇಲ್ಲಿ ಬರ್ತಾಯಿದೆ. ಇದನ್ನು ನಾವು ತೊಗೊಂಡು ಬರ್ತಾಯಿದ್ದೀವಿ. ಇದನ್ನು ನಾವು ಯೆಲ್ಲೋ ಕಲರ್ ಬೆಡ್ಶೀಟ್ನ ಇಲ್ಲಿ ಹಾಕ್ತಾಯಿದ್ದೀವಿ. ಫುಲ್ ಕವರ್ ಆಗುತ್ತೆ. ಫೈನಲಿ ರೆಡಿ ಆಗಿದೆ ನೋಡಿ. ನಾವು ಈ ಥರ ಕವರ್ ಮಾಡಿದ್ದೀವಿ, ಯಾಕಂದರೆ ಅದು ಇಲ್ಲಿ ಎಂಟ್ರಿ ಆದ ಕೂಡಲೇ ಗೊತ್ತಾಗುತ್ತಲ್ಲ ಡೆಕೋರೇಷನ್ ಇರೋ ಥರ. ಅದಕ್ಕೆ ಒಂದೇನೋ ಮಾಡಿದ್ದಾರೆ ಅನ್ನೋ ರೀತಿ ನಾವು ಹಿಂದೆ ಕ್ಲೋಸ್ ಮಾಡಿದ್ದೀವಿ ಈ ಥರ. ಇದಂದ್ರೂ ಕಾಣುತ್ತೆ, ಇರಲಿ. ಒಟ್ಟು ಡೆಕೋರೇಷನ್ ಮಾಡಿದ್ದು ಗೊತ್ತಾಗಲ್ಲ, ಎಲ್ಲ ಲಾಸ್ಟಿಗೆ ರಿವೀಲ್ ಮಾಡೋದು. ವಾತಾವರಣ ನೋಡಿ ಯಾವ ಥರ ಇದೆ. ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಇದ್ದಂಗಿದೆ. ನಮ್ಮ ಅಪ್ಪಾಜಿ ಅಂಗಡಿಯಿಂದ ಬಂದರು, ಊಟ ಮಾಡಿದ್ರು, ಎಲ್ಲ ಆಯಿತು. ಈಗ ನಮಗೇನಂದರೆ ಅವರು ಡೆಕೋರೇಷನ್ ನೋಡಿದ್ದಾರೆ, ಅಂದರೆ ಅದೆಲ್ಲ ಕ್ಲಿಯರ್ ಮುಚ್ಚಿದ್ದೀವಲ್ಲ ಅಷ್ಟೇ ನೋಡಿದ್ದಾರೆ. ಯಾವ ಥರ ಇದೆ ಅಂತ ಡೆಕೋರೇಷನ್ ನೋಡಿಲ್ಲ. ಬರೀ ಮ್ಯಾಗಲ್ದಷ್ಟೇ ನೋಡಿದ್ದಾರೆ. ಅಂದರೆ ನಾವು ಕವರ್ ಪರದೆ ಮುಚ್ಚಿದ್ದೀವಲ್ಲ ಅಷ್ಟೇ. ಒಟ್ಟು ಡೆಕೋರೇಷನ್ ಮಾಡಿದ್ದಾರೆ ಅಂತ ಗೊತ್ತಿದೆ ಅಷ್ಟೇ. ಯಾವ ಥರ ಡೆಕೋರೇಷನ್ ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಅದು ನಮ್ಮ ಮಮ್ಮಿ ಬಂದಮೇಲೆ ಆಮೇಲೆ ರಿವೀಲ್ ಮಾಡ್ತೀವಿ. ಸರ್ಪ್ರೈಸಾಗಿ ಇರುತ್ತೆ ಅದು. ಈಗ ಫಸ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಈಗ ಇಷ್ಟೊಂದು ತನಕ ಬಿಸಿಲಿತ್ತು. ಈಗ ಒಂದು ಸ್ವಲ್ಪ ನೋಡಿ ಯಾವ ಥರ ಆಗಿದೆ. ಒಂಥರ ಥಂಡಿ ಹವಾ ಬೀಸ್ತಾ ಇದೆ ಈ ಕಡೆಗೆ. ನೋಡೋಣ ಏನಾಗುತ್ತೆ, ಮಳೆ ಬರುತ್ತಾ ಇಲ್ಲ ಅಂತ. ನಿನ್ನೆಂತರೂ ಫುಲ್ ಮಳೆ ಆಯಿತು ನೋಡಿರಿ. ಈಗ ನಾವೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಇಲ್ಲಿ ಗ್ರೀನ್ರಿ ಆಗ್ತಾಯಿದೆ ಸ್ವಲ್ಪ ನೋಡಿ, ಇಲ್ಲೆಲ್ಲ ಬೆಳೀತಾ ಇದ್ದಾವೆ. ನಾವೀಗ ಕ್ಯಾರಮ್ ಮಾಡೋಕ್ಕೆ ನೋಡಿ ಎಲ್ಲ ಇಟ್ಟು ರೆಡಿ ಮಾಡಿದ್ವಿ. ಈಗ ಆಟಾಡಬೇಕು. ಈಗ ಕ್ಯಾರಮ್ ಮಾಡ್ತಾಯಿದ್ದೀವಿ ನೋಡಿ. ಇದು ಬೋರ್ಡ್ ಫುಲ್ ಹಳೇದಿದು, 20 years ಓಲ್ಡ್ ಬೋರ್ಡಲ್ಲಿ ನಾವು ಈಗ ಕ್ಯಾರಮ್ ಮಾಡ್ತಾಯಿದ್ದೀವಿ. ದೊಡ್ಡದಿದೆ ಇದು ಫುಲ್ಲು ನೋಡಿ, ಇಷ್ಟು ದೊಡ್ಡ ಕಾಣುತ್ತೆ. ಲಸ್ಸಿ ಕುಡಿತಾ ಇದ್ದೀನಿ. ಫೈನಲಿ ಬಂದೇ ಬಿಟ್ಟರು. ಈಗ ಹೊರಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ನಾವು ಫಸ್ಟ್ ಇದನ್ನು ಸರ್ಪ್ರೈಸ್ ಅಲ್ವಾ, ಅದಕ್ಕೆ ನಾವು ಲೈಟ್ ಆಫ್ ಸಾಂಗ್ ನೋಡಿ. ಎಲ್ಲ ರೆಡಿ ಆಯಿತು, ಸೆಟ್ ಆಗಿದೆ, ಎಲ್ಲ ರೆಡಿ, ಫುಲ್ ರೆಡಿ. ಈಗ ಅವರು ಹೊರಗೆ ನಿಂತಿದ್ದಾರೆ.
ನಾವಿಲ್ಲಿ ಸಾಂಗ್ ಪ್ಲೇ ಮಾಡ್ತಾ ಇದ್ದೀವಿ. ಇದು ಜಲ್ದಿ ಸಾಂಗ್ ಪ್ಲೇ ಮಾಡಿದರೆ ನಮ್ಮದು ಕೆಲಸ ಮುಗಿತು. ಬರ್ತಾ ಇದ್ದಾರೆ ನೋಡಿ, ಕದ ಮುಚ್ಚಿದ್ದೀವಿ. ಕಮ್ ಸರ್ಪ್ರೈಸ್. ಏನಪ್ಪ ಇದೆ? ಫೋಟೋ ಎಲ್ಲ ಥ್ಯಾಂಕ್ ಯು ಮಕ್ಕಳೇ. ಹೆಂಗ ಅನಿಸ್ತು ಸರ್ಪ್ರೈಸ್? ವೆರಿ ನೈಸ್. ಸೂಪರ್. ಈ ಏಜ್ಗೆ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆ್ಯನಿವರ್ಸರಿ, 17th ಇಯರ್ ಆ್ಯನಿವರ್ಸರಿ. ಕರೆಂಟ್ ಹೋಗಿತ್ತು. ಕರೆಂಟ್ ಇಲ್ಲದೆ ಇರುವಾಗ ನಾವು ಲೈಟ್ ಹಚ್ಚಿ ಫೋಟೋಸ್ ಎಲ್ಲ ತಗೊಂಡ್ವಿ, ಸ್ವಲ್ಪ ವೀಡಿಯೋಸ್ ತಗೊಂಡ್ವಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಜಿಯೋ ಹಾಟ್‌ಸ್ಟಾರ್ನ ಲ್ಯಾಪ್ಟಾಪಲ್ಲಿ ಇದು ಮಾಡಿ ಈಗ ಮ್ಯಾಚ್ ನೋಡ್ತಾ ಇದ್ದೀವಿ. ಮತ್ತು ಒಳಗಡೆ ಅಪ್ಪಾಜಿ ನೋಡಿ ರೈಸ್ ಮಾಡಿದ್ದಾರೆ, ಜೀರಾ ರೈಸ್ ಮತ್ತು ಸಲಾಡ್, ದಾಲ್, ಮತ್ತು ಈಗ ಪರೋಟ ಮಾಡೋಕ್ಕೆ ಹಂಚಿಟ್ಟಿದ್ದಾರೆ. ಈ ಪರೋಟ ಮಾಡ್ತಾ ಇದ್ದೀನಿ. ಪರೋಟ, ದಾಲ್ ಪಲ್ಯ, ಸಲಾಡು, ಜೀರಾ ರೈಸ್ ಮತ್ತು ದಾಲ್. ಊಟ ಆಯಿತು. ಈಗ ನಾವು ಮ್ಯಾಚ್ ನೋಡ್ತಾ ಇದ್ದೀವಿ. ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ನು ತುಂಬ ಚೆನ್ನಾಗಾಯಿತು. ನಾವು ಕೂಡ ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತು ನಮ್ಮಮ್ಮ ನಮ್ಮ ಅಪ್ಪಾಜಿ ಫುಲ್ಲು ಖುಷಿಪಟ್ಟರು. ನಮಗೂ ಕೂಡ ಖುಷಿ ಆಯಿತು. ಮತ್ತು ಊಟ ಚಲೋ ಆಯಿತು. ನಮ್ಮ ಅಪ್ಪಾಜಿ ಮಾಡಿದ್ರು ಜೀರಾ ರೈಸು ಮತ್ತು ದಾಲು ಮತ್ತು ಪರೋಟ ಸೂಪರಾಗಿತ್ತು. ಒಂಥರ ಫುಲ್ಲು ಪಾರ್ಟಿನೇ ಅದು ಆಗಿರೋ ಥರ ಆಯಿತು. ಡೆಕೋರೇಷನ್ ಎಲ್ಲ ಚಲೋ ಇದೆ ಅಂದರು ಎಲ್ಲರೂ. ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದು ಇದು ಸಿಕ್ತು, ಹೆಸರು ನಾವು ಮಾಡಿದ್ದೀವಿ, ಚಲೋ ಮಾಡಿದ್ದೀವಿ ಅಂತ. ನನಗಂತೂ ತುಂಬ ಖುಷಿ ಆಯಿತು. 17th ಇಯರ್ದು ಆ್ಯನಿವರ್ಸರಿ ಇದು ಮಾಡಿರೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.